ಈ ಜಿಲ್ಲೆಯಲ್ಲಿ ಕೊಲೆ ಅಥವಾ ಹತ್ಯೆ ಇನ್ನಿತರ ಏನು ಈ ಜಿಲ್ಲೆಯಲ್ಲಿ ನಡೀತಾ ಬಂದಿದೆ, ನಿಜವಾಗಿ ಅತ್ಯಂತ ದುರದೃಷ್ಟಕರ. ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ ಸರ್ಕಾರವೇ ಇವತ್ತು ಒಂದು ರೀತಿಯಲ್ಲಿ ತುರ್ತು ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಸನ್ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದ ಕಾರಣಕ್ಕೋಸ್ಕರ ಕೇಸ್ ಹಾಕ್ತಾರಂತ ಹೇಳಿದರೆ ಇದಕ್ಕೆ ಅರ್ಥ ಇದೆಯಾ? ಅದು ಕೂಡ ಅವರು ಮಾತಾಡಿ ಇವತ್ತಿಗೆ ಹೆಚ್ಚು ಕಡಿಮೆ 20 ದಿನಗಳ ನಂತರ ಇವತ್ತು ಕೇಸ್ ಮಾಡುವಂಥ ಅವಶ್ಯಕತೆ ಏನಿದೆ? ಮನೆಗೆ ಹೋಗುವಂಥದ್ದು, GPS ತೆಗೆಯುವಂಥದ್ದು, ಫೋಟೋ ತೆಗೆಯುವಂಥದ್ದು, ಅವರ ಮೇಲೆ ಕೇಸು ಮಾಡುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥದ್ದು, ಇದು ಯಾವ ರೀತಿಯ ಒಂದು ಪ್ರಜಾತಂತ್ರ ವ್ಯವಸ್ಥೆ ಅಂತ ಅರ್ಥ ಆಗೋದಿಲ್ಲ. ಒಟ್ಟು ಕಾಂಗ್ರೆಸ್ ಪ್ರೇರಿತ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಬಂದಿದೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಅವರು ಎಲ್ಲ ಸಮುದಾಯ, ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಒಂದು ತೀರ್ಮಾನ ಮಾಡಬೇಕಿತ್ತು ಹೊರತು ಕೇವಲ ಮುಸ್ಲಿಂ ಸಮುದಾಯದವರದ ಒಂದು ಮೀಟಿಂಗನ್ನು ಮಾಡಿಕೊಂಡು ಅವರ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಸರ್ಕಾರ ಇದೆ. ಇಡೀ ಹಿಂದೂ ಸಮಾಜ ಸಂಘಟನೆ, ನಾವು ಯಾರು ಜಗ್ಗುವವರಲ್ಲ, ಬಗ್ಗುವವರಲ್ಲ. ಇದರ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಅವರಿಗೂ ಇದೆ, ನಮಗೂ ಇದೆ. ಸರ್, ಈಗ BJP ನಾಯಕರಾದ ಅರುಣ್ ಪುತಿಲ್ ಅವರಿಗೆ ಗಡೀಪಾರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಪಕ್ಷ ಯಾವ ರೀತಿ ತಗೊಳ್ತದೆ, ಏನು ಹೇಳ್ತೀರಿ? ಇದನ್ನು ನಾನು ಖಂಡನೆ ಮಾಡ್ತೇನೆ. ಯಾರನ್ನು ಕೂಡ ಗಡೀಪಾರು ಮಾಡಿದ ತಕ್ಷಣ ಅಥವಾ ಅವರ ಮೇಲೆ ಕೇಸು ದಾಖಲು ಮಾಡಿದ ತಕ್ಷಣ ಸಂಘಟನೆ ಬಗ್ತದೆ ಅಂತ ಯೋಚನೆ ಮಾಡೋದು ಅವರ ಮೂರ್ಖತನ. ಸರ್, ಕರಾವಳಿಯಲ್ಲಿ ಸರಣಿ ಕೊಲೆಯಾದ ನೆಪದಲ್ಲಿ ಹಿಂದೂ ಮುಖಂಡರ ಮೇಲೆ ಅಥವಾ BJP ನಾಯಕರ ಮೇಲೆಲ್ಲ FIRಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ? ಈ ಜಿಲ್ಲೆಯಲ್ಲಿ ಕೊಲೆ ಅಥವಾ ಹತ್ಯೆ ಇನ್ನಿತರ ಏನು ಈ ಜಿಲ್ಲೆಯಲ್ಲಿ ನಡೀತಾ ಬಂದಿದೆ, ನಿಜವಾಗಿ ಅತ್ಯಂತ ದುರದೃಷ್ಟಕರ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಅಶಾಂತಿಯ ವಾತಾವರಣವನ್ನು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರ ಜೀವನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರಬೇಕೆನ್ನುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಪಾರ್ಟಿ. ಇವತ್ತು ಅತ್ಯಂತ ದುಃಖದ ಸಂಗತಿ, ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ ಸರ್ಕಾರವೇ ಇವತ್ತು ಒಂದು ರೀತಿಯಲ್ಲಿ ತುರ್ತು ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಯಾವ ಕಾರಣಕ್ಕೆ ನಮ್ಮ ಹಿರಿಯ ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದ ಕಾರಣಕ್ಕೋಸ್ಕರ ಕೇಸ್ ಹಾಕ್ತಾರಂತ ಹೇಳಿದರೆ ಇದಕ್ಕೆ ಅರ್ಥ ಇದೆಯಾ? ಇದೊಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ದಕ್ಕೋಸ್ಕರ ಕೇಸ್ ಹಾಕುವ ಉದ್ದೇಶ ಏನಿದೆ ಇವರದು? ಅದು ಕೂಡ ಅವರು ಮಾತಾಡಿ ಇವತ್ತಿಗೆ ಹೆಚ್ಚು ಕಡಿಮೆ 20 ದಿನಗಳ ನಂತರ ಇವತ್ತು ಕೇಸ್ ಮಾಡುವಂಥ ಅವಶ್ಯಕತೆ ಏನಿದೆ? ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಅಹಿತಕರ ಘಟನೆಗೆ ಮತ್ತು ಯಾವುದೇ ರೀತಿಯ ಅಶಾಂತಿಗೆ ಆಗಿರದ ಸಾಕಷ್ಟು ಹಿಂದೂ ಮುಖಂಡರು ಮತ್ತು ಸಾಮಾಜಿಕವಾಗಿ ಅವರದೇ ಆದ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವವರ ಮನೆಗೆ ಹೋಗುವಂಥದ್ದು, GPS ತೆಗೆಯುವಂಥದ್ದು, ಫೋಟೋ ತೆಗೆಯುವಂಥದ್ದು, ಅವರ ಮೇಲೆ ಕೇಸು ಮಾಡುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥದ್ದು, ಇದು ಯಾವ ರೀತಿಯ ಒಂದು ಪ್ರಜಾತಂತ್ರ ವ್ಯವಸ್ಥೆ ಅಂತ ಅರ್ಥ ಆಗೋದಿಲ್ಲ. ಒಟ್ಟು ಕಾಂಗ್ರೆಸ್ ಪ್ರೇರಿತ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಬಂದಿದೆ. ಮೊನ್ನೆ 2 ಅಧಿಕಾರಿಗಳು ಬಂದ ನಂತರ ಒಂದು ರೀತಿಯ ಬದಲಾವಣೆ ಬರ್ತದೆ. ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಆಗ್ತದೆ. ಯಾರು ಅಕ್ರಮ ದಂಧೆಯನ್ನು ಮಾಡ್ತಾರೆ, ಇವತ್ತು ಡ್ರಗ್ಸ್ ಮಾಫಿಯಾ ಏನಿದೆ ಅದೆಲ್ಲ ನಿಂತು ಹೋಗ್ತದೆ ಎನ್ನುವ ಒಂದು ಆಶಾಭಾವನೆಯಿಂದ ನಾವಿದ್ದೇವೆ. ಅದರ ಬದಲಾಗಿ ಇವತ್ತು ಅಶಾಂತಿಯ ವಾತಾವರಣ ಮತ್ತೆ ಕೆದಕುವ ಪ್ರಯತ್ನ ಈ ಜಿಲ್ಲೆಯಲ್ಲಿ ನಡೀತಾ ಉಂಟು. ಅದು ಕೂಡ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಕೆಲಸ ಕಾರ್ಯ ಮಾಡ್ತದೆ ಅಂತ ಅದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಪ್ರೇರಿತವಾಗಿ ಮಾಡ್ತಾರೆ ಅಂತ, ಕಾಂಗ್ರೆಸ್ನ ಹಣತಿಯಂತೆ ಈ ಒಂದು ಕೆಲಸ ಕಾರ್ಯ ಆಗ್ತದೆ ಅಂತ ನಮ್ಮ ಭಾವನೆಗೆ ಬರ್ತಾ ಉಂಟು. ಯಾಕೆಂದರೆ 31ನೇ ತಾರೀಕು ಏಪ್ರಿಲ್ 31ನೇ ತಾರೀಕು ಯಾವಾಗ ಸುಹಾಸ್ ಶೆಟ್ಟಿಯ ಹತ್ಯೆ ಮಾಡ್ತೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ದುಷ್ಕರ್ಮಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಅದನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಅವರ ಮೇಲೆ ಕೇಸು ದಾಖಲು ಮಾಡುವಂಥ ಕೆಲಸವನ್ನು ಈ ತನಕ ಮಾಡಲಿಲ್ಲ. ಆ ಕಾರಣಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ಬೇರೆ ಘಟನೆ ನಡೆದೇ ಹೋಯಿತು. ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಆ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾರನ್ನು ಹಿಡಿಬೇಕು, ಯಾರನ್ನು ಪತ್ತೆ ಮಾಡಬೇಕು, ಆ ಕೇಸನ್ನು ಯಾವ ರೀತಿ ತನಿಖೆ ಪಾರದರ್ಶಕವಾಗಿ ಆಗಬೇಕು, ಅದು ಆಗಲಿಲ್ಲ. ಈ ರೀತಿಯ ಘಟನಾವಳಿಗಳ ನಂತರ ಈ ಜಿಲ್ಲೆಯಲ್ಲಿ ಇದು ಚೂರಿ ಹಾಕುವಂಥದ್ದು, ಹತ್ಯೆ ಮಾಡುವಂಥದ್ದು, ಬೇರೆ ಘಟನೆ ನಡೆಯುವಂಥದ್ದು, ಇದು ದುರದೃಷ್ಟಕರ. ಇದು ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ. ಸರ್, ಏನು ಹೇಳಬೇಕಂದ್ರೆ ಈಗ ರೆಹಮಾನ್ ಹತ್ಯೆ ಖಂಡಿಸಿ ವಿವಿಧ ಮುಸ್ಲಿಂ ಮುಖಂಡರು ಅಥವಾ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಆಕ್ರೋಶವನ್ನು ತಣಿಸ್ಲಿಕ್ಕೋಸ್ಕರ ಇಂತಹ ಈ ಬಂಧನಗಳು, FIRಗಳು ನಡೀತಿದೆ ಅಂತ ಅನಿಸ್ತಿದೆಯಾ ಸರ್? ನೋಡಿ, ಅವರನ್ನು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತದ ಅಥವಾ SDP ಪ್ರೇರಿತ ಆಡಳಿತ ಮಾಡ್ತದ ನಮಗೆ ಗೊತ್ತಿಲ್ಲ.
SDPI ಅವರ ಅಣತಿಯಂತೆ ಈ ಸರ್ಕಾರ ನಡೀತದ ಇದು ಗೊತ್ತಿಲ್ಲ. ಅವರ ಏನು ಒಪ್ಪಂದ ಆಗಿದೆ ಗೊತ್ತಿಲ್ಲ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಅವರು ಎಲ್ಲ ಸಮುದಾಯ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಒಂದು ತೀರ್ಮಾನ ಮಾಡಬೇಕಿತ್ತು ಹೊರತು ಕೇವಲ ಮುಸ್ಲಿಂ ಸಮುದಾಯದವರದ ಒಂದು ಮೀಟಿಂಗನ್ನು ಮಾಡಿಕೊಂಡು ಅವರ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಸರ್ಕಾರ ಇದೆ. ಇವತ್ತು ಹಿಂದೆ ಕೂಡ ನಾವು ಸಾಕಷ್ಟು ಸರ್ಕಾರ ನೋಡಿದ್ದೇವೆ. ಇಂಥ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಶಾಂತಿ ಸಭೆ ನಡೆಸುವಂಥದ್ದು, ಶಾಂತಿ ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಯಾವ ಮುಖಂಡರನ್ನು ಕರಿಬೇಕು, ಜನಪ್ರತಿನಿಧಿಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಸಭೆ ಮಾಡಬೇಕು, ಇದೆಲ್ಲ ಮಾಡುವಂಥ ಕೆಲಸ ಹಿಂದೆ ಆಗಿತ್ತು ಮತ್ತು ಶಾಂತಿಯ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ಒಂದೇ ಒಂದು ಜನಪ್ರತಿನಿಧಿಯನ್ನು ಹತ್ತಿರ ಕರೆಯುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಶಾಂತಿ ಸುವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಮುಖಂಡರ ಸಭೆಯನ್ನು ಕೂಡ ಮಾಡಲಿಲ್ಲ. ಹೇಗೆ ಯಾವ ದಿಕ್ಕಿನಲ್ಲಿ ಈ ಸರ್ಕಾರ ನಡೀತದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕೋಮನ್ನು, ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಉಂಟು. ಸರ್, ಅದಷ್ಟೆಲ್ಲ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಬಂಧಿಸಬೇಕು ಅಂತ ಒತ್ತಾಯಗಳೆಲ್ಲ ಕೇಳಿ ಬರ್ತಿದೆ. ಇದಕ್ಕೆಲ್ಲ ಟ್ರೈ ಸಹ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಏನು ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಏನು ಹೇಳ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಅವರು ಸಮಾಜಕ್ಕೆ ಎಷ್ಟು ಶಕ್ತಿಯುತವಾದ ನಾಯಕತ್ವವನ್ನು ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಅವರ ಬಂಧನ ಮಾಡುವಂಥದ್ದು, ಅವರ ಮೇಲೆ ಕೇಸ್ ಹಾಕುವಂಥದ್ದು, ಇದು ಇಡೀ ಹಿಂದೂ ಸಮಾಜ ಸಂಘಟನೆ, ನಾವು ಯಾರು ಜಗ್ಗುವವರಲ್ಲ ಬಗ್ಗುವವರಲ್ಲ. ಇದರ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಅವರಿಗೂ ಇದೆ, ನಮಗೂ ಇದೆ. ಇದು ಬಂಧನ ಮಾಡುವಂಥ ಕೆಲಸವನ್ನು ಅವರು ಯಾರು ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗೆ ಕಾರಣ ಆಗಿದ್ದಾರೆ ಫಸ್ಟ್ ಅವರನ್ನು ಬಂಧನ ಮಾಡಲಿ. ಯಾರು ಈ ಜಿಲ್ಲೆಯಲ್ಲಿ ಅಶಾಂತಿಗೆ ಕಾರಣ ಆಗಿದ್ದಾರೆ ಅವರನ್ನು ಫಸ್ಟ್ ಬಂಧನ ಮಾಡಲಿ. ಏಕಾಏಕಿ ಅವರನ್ನು ಬಂಧನ ಮಾಡಿದರೆ ಅದರ ಪರಿಣಾಮ ಏನಾಗ್ತದೆ ಅದು ಈ ಜಿಲ್ಲೆಯ ಜನತೆಗೂ ಗೊತ್ತಿದೆ ಮತ್ತು ಅಧಿಕಾರಿಗಳಿಗೆ ಕೂಡ ಗೊತ್ತಿದೆ. ಈ ಒಂದು ಸರ್ಕಾರ ನಡೆಸುವ ಸರ್ಕಾರದ ಜನಪ್ರತಿನಿಧಿಗಳಿಗೆ ಕೂಡ ಗೊತ್ತಿದೆ. ಫಸ್ಟ್ ಈ ಜಿಲ್ಲೆಯಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದು ಮಾಡಲಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಪೂರ್ಣವಾಗಿ ಸಹಕಾರ ಮಾಡ್ತದೆ. ಈ ಜಿಲ್ಲೆಯಲ್ಲಿ ಬೇಕಾಗಿರುವಂಥದ್ದು ಶಾಂತಿ ಸುವ್ಯವಸ್ಥೆ. ಈ ಡ್ರಗ್ಸ್ ಮಾಫಿಯಾದ ವಿರುದ್ಧ ಹೋರಾಟ ಆಗಬೇಕಾಗಿದೆ. ಇಲ್ಲಿ ಏನೆಲ್ಲ ಅಕ್ರಮ ವ್ಯವಹಾರಗಳು ನಡೀತದೆ, ಅಕ್ರಮ ಚಟುವಟಿಕೆ ನಡೀತದೆ, ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಎರಡೂ ಅಧಿಕಾರಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಸರ್, ಅದಷ್ಟೇ ಅಲ್ಲದೆ ಈಗಾಗಲೇ ಹಲವಾರು BJP ಮುಖಂಡರು ಅಥವಾ ಹಿಂದೂ ಮುಖಂಡರ ಮೇಲೆ ಕೇಸ್ಗಳಲ್ಲಿ ದಾಖಲಿಸಿ ಆಯಿತು. ಇನ್ನೂ ಕೂಡ ಇದೇ ಮುಂದುವರೆದ್ರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಭಾರತ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರುವಂಥ ಒಂದು ರಾಷ್ಟ್ರ. ಈ ಜಿಲ್ಲೆ ಏನು ಭಾರತದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ, ಇದು ಕೂಡ ಅದರ ಅಧೀನದಲ್ಲಿ ಬರುವಂಥ ಒಂದು ಜಿಲ್ಲೆ. ಈ ಜಿಲ್ಲೆಗೆ ಪ್ರತ್ಯೇಕ ಕಾನೂನಿಲ್ಲ. ನಾವು ಆ ಕಾನೂನಿನ ವಿಶ್ವಾಸದಲ್ಲಿದ್ದೇವೆ. ಸಾಂವಿಧಾನಿಕವಾದ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಸೇರಿಕೊಂಡು ಜನಪ್ರತಿನಿಧಿಗಳ ವಿಶ್ವಾಸವನ್ನು ಪಡ್ಕೊಂಡು ಈ ಜಿಲ್ಲೆಯ ಜನರ ವಿಶ್ವಾಸವನ್ನು ಪಡ್ಕೊಂಡು ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ಸರ್, ಈಗ BJP ನಾಯಕರಾದ ಅರುಣ್ ಪುತಿಲ್ ಅವರಿಗೆ ಗಡೀಪಾರ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಪಕ್ಷ ಯಾವ ರೀತಿ ತಗೊಳ್ತದೆ, ಏನು ಹೇಳ್ತೀರಿ? ನೋಡಿ, ನಮ್ಮ ಪಾರ್ಟಿಯಲ್ಲಿರುವವರು, ನಮ್ಮ ಸಂಘಟನೆಯಲ್ಲಿರುವವರು ಇವರ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇದೆ. ಇದನ್ನು ನಾನು ಖಂಡನೆ ಮಾಡ್ತೇನೆ. ಯಾರನ್ನು ಕೂಡ ಗಡೀಪಾರು ಮಾಡಿದ ತಕ್ಷಣ ಅಥವಾ ಅವರ ಮೇಲೆ ಕೇಸು ದಾಖಲು ಮಾಡಿದ ತಕ್ಷಣ ಸಂಘಟನೆ ಬಗ್ತದೆ ಅಂತ ಯೋಚನೆ ಮಾಡೋದು ಅವರ ಮೂರ್ಖತನ. ಖಂಡಿತ ಇದರ ವಿರುದ್ಧ ಏನೆಲ್ಲ ಚಟುವಟಿಕೆ ಮಾಡಬೇಕು ಒಟ್ಟಾಗಿ ಒಂದಾಗಿ ತೀರ್ಮಾನ ತಗೊಳ್ತೇವೆ.